ತಗೋ, ಈ ಹಣ ಇಟ್ಕೋ. ಇವತ್ತಿನಿಂದ ನಿನ್ನಿಷ್ಟಂತೆ ಎಲ್ಲಾದ್ರೂ ಹೋಗಿ ಜೀವನ ಮಾಡು. ಬಡವನ್ ಮೇಲೆ ಕರುಣೆ ತೋರಿಸಿದ್ರಿ ತಾಯಿ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಬಸವಣ್ಣ, ಅಮ್ಮವ್ರಿಗೆ ಆಶೀರ್ವಾದ ಮಾಡು. ಗುಡ್ ಮಾರ್ನಿಂಗ್. ಸಂಪಂಗಿ, ಇವ್ರಿಗೆಲ್ಲ ದುಡ್ಡು ಕೊಟ್ಟು ಮನೆಗೆ ಕಳಿಸ್ಬಿಡು. ಥ್ಯಾಂಕ್ ಯು. ಹಾಗಾದ್ರೆ ಬರ್ತೀನಿ. ಈ ಹಣನ ಎಲ್ಲಾರು ಹಂಚ್ಕೊಳ್ಳಿ. ನಿಮ್ದು ಬಹಳ ದೊಡ್ಡ ಮನ್ಸು ಬುದ್ಧಿ. ನಾವು ಕೇಳಿದ ಬೆಲೆನೇ ಕೊಡ್ತಾ ಇದ್ದೀರಲ್ಲ. ನೀವೆಲ್ಲ ನಮ್ಮೋರೇ ಅಲ್ವೇನ್ರಪ್ಪ? ನೀವೆಲ್ಲರೂ ಚೆನ್ನಾಗಿರ್ಬೇಕು. ಬಾಲಕಣ ದುಡ್ಡು ತಗೋ. ನಂಜಪ್ಪ, ಯಾಕ್ರೋ ನೀವು ಹೀಗೆ ಮಾಡ್ತಿದ್ದೀರಾ? ಯಜಮಾನ್ರು ಊರಿಗೆ ಒಳ್ಳೇದ್ ಮಾಡ್ಬೇಕಾದ್ರೆ ನಾವ್ ಅದಕ್ಕೆ ಅಡ್ಡಿ ಮಾಡ್ಬಾರ್ದು ಕಣನ. ಇವರು ದೇವರಂತ ಮನುಷ್ಯರು ರುದ್ರಣ್ಣ. ರುದ್ರಪ್ಪ, ಇಲ್ಲಿ ಸುತ್ತಮುತ್ತ ಇರೋ ಎಲ್ಲ ಮನೆನೂ ದುಡ್ಡು ಕೊಟ್ಟು ಕೊಂಡ್ಕೊಂಡಿದೀವಿ. ಇನ್ ಉಳಿದಿರೋದು ನಿನ್ ಮನೆ ಒಂದೇ. ಈಗ್ಲೂ ನೀವು ಒಪ್ಪೋದಾದ್ರೆ ನೀನೀಗಿರೋ ಮನೆ ಪಕ್ಕದಲ್ಲಿರೋ ಜಾಗಕ್ಕೆ 2 ಲಕ್ಷ ರೂಪಾಯಿ ಕ್ಯಾಶ್ ನ ಈಗಲೇ ಕೊಟ್ಬಿಡ್ತೀವಿ. ಬರ್ಕೊಡ್. 2 ಲಕ್ಷ ಅಲ್ಲ, 20 ಲಕ್ಷ ರೂಪಾಯಿ ಕೊಟ್ಟರು ನನ್ನ ಮನೆ ಕೊಡಲ್ಲ. ಎಲ್ರು ಖಾಲಿ ಮಾಡ್ಕೊಂಡು ಹೋದ್ಮೇಲೆ ನೀನೊಬ್ಬ ಇಲ್ಲಿ ಇತ್ಕೊಂಡು ಏನ್ ಮಾಡ್ತೀಯ? ಅಹಂಕಾರ ತೋರ್ಸ್ಬೇಡ. ದುಡ್ಡು ತಗೊಂಡು ಮರ್ಯಾದೆಯಾಗಿ ಮನೆ ಖಾಲಿ ಮಾಡು. ಏಯ್, ಅಹಂಕಾರ ತೋರ್ಸಕ್ ಬಂದಿರೋದು ನಾನಲ್ಲ, ನೀನು. ಮನೆ ಖಾಲಿ ಮಾಡು ಅಂತೀಯ? ನೀನ್ ಯಾವನ ನನ್ನ ಮನೆ ಖಾಲಿ ಮಾಡ್ಸೋಕೆ? ನನ್ನ ಏಕವಚನದಲ್ಲಿ ಮಾತಾಡಿಸ್ತೀಯಾ? ಏಯ್, ಜಾಸ್ತಿ ಮಾತಾಡಿದ್ರೆ ಮುಖ ಮೂತಿ ಎಲ್ಲ ಚಚ್ಚ ಮಣ್ಣಲ್ಲಿ ಹಾಕಿ ಮುಚ್ಚಿಬಿಡ್ತೀನಿ. ಸಮಾಧಾನ ಮಾಡ್ಕೊ. ಗೋಪಾಲ್, ನಿನ್ನ ಹಣದಿಂದ ಎಲ್ಲ ಕೊಂಡ್ಕೋಬಹುದು, ಆದ್ರೆ ನನ್ನನ್ನು ಕೊಂಡ್ಕೊಳ್ಳೋಕೆ ಸಾಧ್ಯವಿಲ್ಲ. ತಿಳ್ಕೊ. ಬಾ, ನಂದು ಹೋಗೋಣ. ಹುಷಾರ್. ಹೋಗು ಹೋಗು. ನಿನ್ನ ಇಲ್ಲಿಂದ ಹೇಗ್ ಜಾಗ ಖಾಲಿ ಮಾಡಿಸ್ಬೇಕು ಅಂತ ನನಗ್ ಗೊತ್ತು.